ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ PUC ಅರ್ಧ ವಾರ್ಷಿಕ ಪರೀಕ್ಷೆ ಅಂದರೆ ಮಧ್ಯವಾರ್ಷಿಕ ಪರೀಕ್ಷೆಗಳು ಅಕ್ಟೋಬರ್ 2025ರಲ್ಲಿ ನಡೀತಾ ಇದ್ದಾವೆ. ಸೊ ಫಸ್ಟ್ ಕನ್ನಡದಲ್ಲಿ ನಾನು 80 ಅಂಕಗಳಿಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ ಪಾರ್ಟ್ ಇದೆ. ಇಲ್ಲಿ 1 ಅಂಕ ಮತ್ತು 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಸೊ ಮುಂದಿನ ಭಾಗದಲ್ಲಿ ದೀರ್ಘ ಉತ್ತರ, ವ್ಯಾಕರಣ ಮತ್ತು ಪತ್ರಲೇಖನ ನಿಬಂಧದ ವಿಡಿಯೋನ ತರ್ತೀನಿ. ಪ್ರತಿ ವಿಷಯಗಳಲ್ಲಿ 2 ರಿಂದ 3 ಸೆಟ್ ನಿಮಗೆ ಸಾಲ್ವ್ ಕ್ವಶನ್ ಪೇಪರ್ ಸಿಗ್ತವೆ. ಖಂಡಿತವಾಗಿ ಯೂಸ್ ಮಾಡಿಕೊಡ್ರಿ, ಎಲ್ಲ ವಿಷಯಗಳಲ್ಲಿ ಬರ್ತದೆ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಸೊ ಹೈಪನ್ನು ಒತ್ತಿ ಇನ್ನಷ್ಟು ವಿಡಿಯೋನ ಮೋಟಿವೇಟ್ ಮಾಡ್ಬೋದು. ಒಂದು ನೆನಪಿರಲಿ, ವಿಭಾಗದಲ್ಲಿ ಬರೆದಿರ್ತಕ್ಕಂಥ ಪ್ರಥಮವಾಗಿ ಬರೆದಿರ್ತಕ್ಕಂಥ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ತಿದ್ದಿ ತೀಡಿ ರಿಪೀಟ್ ಬರೆದಿರ್ತಕ್ಕಂಥ ಉತ್ತರಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ವಿಭಾಗ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂತ ಕೇಳಿದರು. ಆಪ್ಷನ್ ಎ ಅಶೋಕವನ, ಆಪ್ಷನ್ ಆ ಉದ್ಯಾನವನ, ಆಪ್ಷನ್ ಸಿ ಪ್ರಮದವನ, ಆಪ್ಷನ್ ಡಿ ಉಪವನ. ಸರಿಯಾದ ಉತ್ತರ ಆಪ್ಷನ್ ಇ ಪ್ರಮದವನ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಅನ್ಯಲಿಂಗವನ್ನು ನೆನೆಯೋದಿಲ್ಲ ಅಂತ ಕೇಳಿದರು. ಯಾರೋ ಅನ್ಯಲಿಂಗವನ್ನು ನೆನೆಯೋದಿಲ್ಲ ಅಂತ ಕೇಳಿದರು. ಆಪ್ಷನ್ ಇ ಅಂಗದ ಮೇಲೆ ಲಿಂಗ ಧರಿಸಿದವನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತ ಕೇಳಿದರು. ಸೊ ಸರಿಯಾದ ಉತ್ತರ ಏನಿದೆಪ್ಪ ಅಂತಂದರೆ ಬಾಲಕನೆಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ಜಾಲಿಯ ಮರದಂತೆ ಇರುವವರು ಯಾರು ಅಂತ ಕೇಳಿದರು. ಸೊ ಉತ್ತರ ಏನಪ್ಪ ಅಂತಂದರೆ ದುರ್ಜರರು ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಹುಸಿನಿದ್ದೆ ಸಾಕು ಎಂದು ಕವಿ ಹೇಳಿರೋದು ಯಾರಿಗೆ ಅಂತ ಕೇಳಿದ್ದಾರೆ. ಗಾಢ ನಿದ್ರೆಯಲ್ಲಿರುವವರಿಗೆ ಅಥವಾ ಅಲ್ಲಿ ಯುವಕರಿಗೆ ಅಂತ ಪದ್ಯದಲ್ಲಿ ಇದೆ. ಸೊ ಗಾಢ ನಿದ್ರೆಯಲ್ಲಿರುವವರಿಗೆ ಅನ್ನೋದನ್ನು ಕೂಡ ನೀವು ಬರಿಬಹುದು. ಇನ್ನು ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಅ ನಿಶಾ ಶರ್ಮಾ. ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದ್ದರು ಅಂತ ಕೇಳಿದರು. ಆಪ್ಷನ್ ಆ ಕಿಡ್ನಿ ಸ್ಟೋನ್. 8ನೇ ಪ್ರಶ್ನೆ, ನಿರೂಪಕರ ಇಕಾಲಜಿಸ್ಟ್ನ ಗೆಳೆಯನ ಹೆಸರೇನು ಕೇಳಿದರು. ಆಪ್ಷನ್ ಇ ಪ್ರಕಾಶ. ಪ್ರಶ್ನೆ 9, ಆನೆ ಇಲ್ಲದರಿಂದ ವೇಲಾಯುಧ ಕೆಲಸಕ್ಕೆ ಸೇರಿದ್ದು ಎಲ್ಲಿ ಅಂತ ಕೇಳಿದರು. ಸಾಮಿಲ್ ಅಂತಕ್ಕಂಥದ್ದು ಬರ್ತದೆ. 10ನೇ ಪ್ರಶ್ನೆ, ಎಸ್ ಏನು ಸ್ವಾಮಿ ಸಾಯೋದಕ್ಕೆ ಹೆದರೋ ನಾನಂತ ತಿಳ್ಕೊಂಡ್ರ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದಾಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಲೈನ್ಮನ್ ದುರ್ಗಪ್ಪನ ಈ ಮಾತುಗಳು ಏನನ್ನು ಸೂಚಿಸ್ತದೆ ಅಂತ ಕೇಳಿದರು. ಅಪಾಯಕಾರಿ ಕೆಲಸ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. 5 ಇರ್ತವೆ, ಅಲ್ಲೇ ಆಯ್ಕೆಗಳಿರ್ತವೆ, ಅದನ್ನೇ ಆಯ್ಕೆ ಆರಿಸಿ ಬರಿಬೇಕು. ಮುಟ್ಟಿಸಿಕೊಂಡವನ ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೆಸರು ಕೇಳಿದರು. ತಿಮ್ಮಪ್ಪ ಅನ್ನೋದು ರೈಟ್ ಆನ್ಸರ್. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗ್ತಾರೆ ಅಂತ ಕೇಳಿದರು. ದ್ವೀಪಜೀವಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಧನಿಗಳ ಮನೆಯ ಪಕ್ಕದಲ್ಲಿ ಹರಿತಕ್ಕಂಥ ಹೊಳೆ ಯಾವುದು ಅಂತ ಕೇಳಿದರು. ಶಾಂಭವಿ ಅನ್ನೋದು ಸರಿಯಾದ ಉತ್ತರ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದರು. ಟೆಲಿಫೋನ್. 15, ಆನೆ ಡ್ಯಾಶ್ನ ಅಂಗಡಿಯನ್ನು ದೂಡಿ ಬೀಳಿಸಿತು ಅಂತ ಕೇಳಿದರೆ ರಹಮಾನ್ ಸಾಬೀನ್ ಅನ್ನನ ಅಂಗಡಿ ದೂಡಿ ಬೀಳಿಸಿತು ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಹೊಂದಿಸಿ ಬರೆದಿದ್ದೀವಿ. ಬಸವಣ್ಣ ಕೂಡಲ ಸಂಗಮ ದೇವ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಹುಟ್ಟದೇ ಇರಲಿ ನಾರ್ಯರೆನ್ನವಲು ಕುಮಾರವ್ಯಾಸ. ಇನ್ನು ಪುಲಿಗೆರೆ ಸೋಮನಾಥ ಅಂತಕ್ಕದ್ದನ್ನೇ ಕೇಳಿದರು. ಸೊ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನು ಜಾಲಿಯ ಮರದಂತೆ ಪುರಂದರದಾಸರು. ಹಬ್ಬಲಿ ಅವರ ರಸಬಳಿ ಅನ್ನೋದು ಜನಪದ ಅನ್ನೋದನ್ನು ಬರಿಬೇಕಾಗಿತ್ತು. ಇಷ್ಟು 5 ಮಾರ್ಕ್ಸ್ ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೋಗೋಣ. ಪ್ರಶ್ನೆ 17, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ ಅಂತ ಕೇಳಿದರು. ಸೀತೆಯು ರಾವಣನ ಕಣ್ಣೆದುರಲ್ಲೂ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿತು. ಕದಡಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಲ್ಲಿ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡಿತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 18, ಉಳಿದ 4 ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ದ್ರೌಪದಿಯು ಭೀಮನೊಬ್ಬನೇ ಕಷ್ಟಕ್ಕಾಗುವವನು ಎಂದುಕೊಂಡು ಉಳಿದ 4 ರಮಿಸಲು ಮುಂದಾಗುವರು. ಹೆಂಡತಿಯ ಮಾನರಕ್ಷಣೆಯ ಸಂದರ್ಭ ಬಂದಾಗ ಕಾಗೆಯವರು, ಅವಳ ಪಾಲಿಗೆ ಅವರೆಲ್ಲ ಉಚಿತ ಬಾಹಿರರು ಅಂತ ಬರೆದ್ರೆ ಸಾಕು. ಪ್ರಶ್ನೆ 19, ಹಡೆದವನನ್ನು ಯಾವಾಗ ನೆನೆಯಬೇಕು ಅಂತ ಕೇಳಿದ್ದಾರೆ. ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡುವ ಏಕಾಂತದ ಸಮಯದಲ್ಲಿ ಹೆತ್ತವನನ್ನು ನೆನೆಯಬೇಕು. ಪ್ರಶ್ನೆ 20, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಮೂಡಲದ ಕಣ್ಣು ತೆರೆದಾಗ ಕತ್ತಲೆ ಕಳೆದು ನಕ್ಷತ್ರಗಳು ಜಾರಿ ಆಕಾಶದ ಬಣ್ಣ ರಂಗೇರಿದಾಗ ಮನ್ಮಥ ಜೇನುನದ ಹೆದೆಗೆ ಹೂಬಾನ ಹೂಡಿ ಬರುತ್ತಾನೆ. ಆಗ ಗುಡಿಗೋಪುರಕ್ಕೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರನ ಆಗಮನವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಗದ್ಯ ಭಾಗದ ಪ್ರಶ್ನೆಗಳು.
ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನಂತ ಪ್ರತಿಕ್ರಿಯಿಸ್ತಾರೆ ಅಂತ ಕೇಳಿದರು. ಸೊ ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ನೋಡಿ ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರಶ್ನೆ 22, ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಉತ್ತರ: ವೃಕ್ಷವಾಸಿಗಳಾದ ಸಿಂಹಬಾಲದ ಕೋತಿಗಳು ನಾಡಿನ ನಾಶದೊಂದಿಗೆ ನೆಲೆ ಕಳೆದುಕೊಂಡಿವೆ. ಆ ಕೋತಿಗಳು ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಬದಲು ನೆಲಕ್ಕೆ ಇಳಿದು ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಇವುಗಳು ವಾಹನಕ್ಕೆ ಸಿಲುಕಿ ಅಂಗವಿಕಲಗೊಂಡಿವೆ. ಕೆಂಪು ಪಟ್ಟಿಯಲ್ಲಿರುವ ಇವುಗಳ ಸಂಖ್ಯೆ ಕ್ಷೀಣಿಸಿ ವಂಶನಾಶದ ಅಂಚಿನಲ್ಲಿವೆ. ಪ್ರಶ್ನೆ 23, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂತ ಕೇಳಿದರು. ಕೇಂದ್ರ ಸರ್ಕಾರದ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಪ್ರಶ್ನೆ 24, ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಉತ್ತರ: ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಿನಲ್ಲಿ ಮುಸುರೆ ಪಾತ್ರೆಗಳನ್ನು ರಾಸಿ ಹಾಕಿಕೊಂಡು ಕುಳಿತು ಪಕ್ಕದಲ್ಲಿ ಬೂದಿಯ ಗೆರಟವನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಇನ್ನು ಲಾಸ್ಟ್ ದೀರ್ಘ ಗದ್ದೆ ಇದೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಕೇಳಿದರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಮನೆ ಮಠ ಎಲ್ಲ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದೇ ಜನರೆಲ್ಲರ ದೃಢ ನಂಬಿಕೆಯಾಗಿತ್ತು. ಪ್ರಶ್ನೆ 26, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು? ಉತ್ತರ: ನಾಗರಾಜನ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳೆಂದರೆ PWDನವರು, ಕರೆಂಟಿನವರು, ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು. ಪ್ರಶ್ನೆ 27, ಡ್ರೈವರ್ನ ತಲೆಜಜ್ಜಿ ಹೋದದ್ದು ಹೇಗೆ? ಆನೆ ಅದಕ್ಕೆ ಕಾರಣವೇ ಅಂತ ಕೇಳಿದ್ದಾರೆ. ಉತ್ತರ: ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸುವಾಗ ರಾತ್ರಿಯ ವೇಳೆ ಕುಡಿದ ಮತ್ತಿನಲ್ಲಿದ್ದ ವೇಲಾಯುಧ ಆನೆಗೆ ಲಾರಿಯಲ್ಲಿದ್ದ ನಾಟಗಳನ್ನು ತಳ್ಳಲು ಆಜ್ಞೆಯಿತ್ತ. ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ ಹಗ್ಗ ಬಿಚ್ಚದೇ ಇದ್ದುದರಿಂದ ನಾಟ ಸಮೇತ ಲಾರಿ ಉರುಳಿ ಬಿದ್ದಾಗ ಕ್ಯಾಬಿನಿನ ಮೇಲಿದ್ದ ಮನಭಾರದ ಜಾಗ್ ತೊಪ್ಪನೆ ಡ್ರೈವರನ ತಲೆಬುರುಡೆ ಮೇಲೆ ಬಿದ್ದು ತಲೆ ಜಜ್ಜಿ ಹೋಗಿದ್ದರಿಂದ ಅವನು ಪರಂಧಾಮಕ್ಕೆ ಹೋದ. ಆನೆ ಕುಡಿದಿದೆ ಎಂದು ಮೇಲಾಯುಧ ತಪ್ಪನ್ನು ಆನೆ ಮೇಲೆ ಹೊರಿಸಿದರೂ ಆನೆ ನೇರವಾಗಿ ಅವನ ಸಾವಿಗೆ ಕಾರಣವಲ್ಲ. ಇನ್ನು ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡ್ತಾರೆ? ನಾಯಿಗಳನ್ನು ಕೊಲ್ಲದೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆಂದು ದೂರಿದ ನಿರೂಪಕರು ಖಾನ್ ಸಾಬ್ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗುತ್ತೆ ಎಂದು ಸಲಹೆ ನೀಡಿದರು. ಮುಂದೆ ಹೋಗೋಣ. ಸಂದರ್ಭ ಸಹಿತ ಸ್ವಾರಸ್ಯ ಬರೀತಕ್ಕಂಥ ಪ್ರಶ್ನೆಗಳು. ಫಸ್ಟ್ ಪದ್ಯ ಭಾಗದಲ್ಲಿ ಕೇವಲ 2 ವಾಕ್ಯಗಳಿಗೆ ಬರೀಬೇಕು. 29, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಯ್ಕೆ ಬರೀರಿ. ಪ್ರಸ್ತುತ ಈ ಸಂದರ್ಭ ವಾಕ್ಯವನ್ನು ಭಕ್ತಿ ಭಂಡಾರಿ ವಚನ ಬ್ರಹ್ಮ ಬಸವಣ್ಣನವರ ರಚಿಸಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಶಿವಪಥವನ್ನರಿಯದೆ ಲಿಂಗ ಧರಿಸಿದರೆ ವ್ಯರ್ಥವೆಂದು ಹೇಳೋ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಮಂಗವು ತನ್ನ ಕೈಯಲ್ಲಿರುವ ಮಾಣಿಕ್ಯದ ಮಹತ್ವವನ್ನರಿಯದು, ಅದರ ಬೆಲೆ ತಿಳಿಯದೆ ಅದನ್ನು ಒಡೆದು ಹಾಕಲೂಬಹುದು. ಅದು ಅದರ ಪಾಲಿಗೆ ನಿರುಪಯುಕ್ತ ವಸ್ತು. ಹಾಗೆಯೇ ಲಿಂಗದ ಮಹತ್ವ ಅರಿಯದ ಡಾಂಬಿಕ ಭಕ್ತ ತಾನು ಧರಿಸಿರುವ ಶಿವಲಿಂಗದ ಮಹತ್ವವನ್ನರಿಯದೆ ವರ್ತಿಸ್ತಾನೆ. ಇದರಿಂದ ಯಾವ ಉಪಯೋಗವಿಲ್ಲ. ಇಂಥವನ ಭಕ್ತಿ ಮರ್ಕಟನ ಕೈಯೊಳಗನ ಮಾಣಿಕ್ಯದಂತೆ ಎಂಬುದು ವಚನಕಾರನ ಅಭಿಮತ. 30, ಕೆಲವೊಂಬಲ್ಲವರಿಂದ ಕಲಿತು ಅಂತ ಇದೆ. ಆಯ್ಕೆ: ಈ ಪ್ರಸ್ತುತ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಬರೆದಿರುವ ಸೋಮೇಶ್ವರ ಶತಕ ಎಂಬ ಸಾಹಿತ್ಯದಿಂದ ಆಯ್ದುಕೊಂಡ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಮನುಷ್ಯ ಸರ್ವಜ್ಞ ನೆನೆಸಿಕೊಳ್ಳಬೇಕಾದರೆ ಹಲವು ಮಾರ್ಗಗಳಿಂದ ಜ್ಞಾನವನ್ನು ಸಂಪಾದಿಸಬೇಕು. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಹಲವು ದಾರಿಗಳಲ್ಲಿ ಮೂಲಗಳಲ್ಲಿ ತಿಳುವಳಿಕೆ ಗಳಿಸಿ ಜ್ಞಾನದ ಸಮುದ್ರವೇ ಆಗಬಹುದು. ಈ ರೀತಿಯ ಮಾರ್ಗಗಳನ್ನು ವಿವರಿಸುತ್ತಾ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಕೆಲವನ್ನು ತಿಳಿದವರಿಂದ ಕಲಿಯಬೇಕು, ಕೆಲವನ್ನು ನೋಡಿ, ಕೆಲವನ್ನು ಸುಜ್ಞಾನದಿಂದ, ಕೆಲವನ್ನು ಇತರರನ್ನು ಮಾಡಿದ್ದನ್ನು ಕಂಡು, ಇನ್ನೂ ಕೆಲವರನ್ನು ಸಜ್ಜನರ ಸಹವಾಸದಿಂದ ಕಲಿಯಬಹುದೆಂದು ಹೇಳುತ್ತಾ ಸರ್ವಜ್ಞತೆಯ ದಾರಿಯನ್ನು ತೋರಿಸಿದ್ದಾನೆ. ಮನುಷ್ಯನು ತಾನು ತಿಳುವಳಿಕೆಯನ್ನು ಪಡೆಯಲು ಹಲವು ಮೂಲಗಳಿಂದ ಜ್ಞಾನ ಪಡೆಯಬೇಕೆಂಬ ನೀತಿ ಇಲ್ಲಿದೆ. ಇನ್ನು ಬಂಗಾರ ನಿನಗ ಸ್ಥಿರವಲ್ಲ ಅಂತ ಕೇಳಿದ್ದಾರೆ. ಆಯ್ಕೆ: ಈ ಪ್ರಸ್ತುತ ವಾಕ್ಯವನ್ನು ಜನಪದರು ರಚಿಸಿರುವ ಗರತಿಯ ಹಾಡು ತ್ರಿಪದಿಗಳ ಸಂಗ್ರಹದಿಂದ ಆಯ್ದ ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ತ್ರಿಪದಿಗಳಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭದ ವಿವರಣೆ: ಶ್ರೀಮಂತಿಕೆ ಬಂದಾಗ ಅಹಂಕಾರ ಸಲ್ಲದು ಎಂಬ ನೀತಿ ಬೋಧೆ ಮಾಡುತ್ತಾ ಜನಪದರು ಹೇಳೋ ಮಾತಿದು. ಸಿರಿವಂತಿಕೆ ಶಾಶ್ವತವಲ್ಲ, ಅದು ಬಂದಾಗ ಅಹಂಕಾರದಿಂದ ವರ್ತಿಸಬಾರದು, ಬಡವರನ್ನು ಬೈಯಬಾರದು. ಮಧ್ಯಾಹ್ನದ ಬಿಸಿಲು ಹೊರಳುವಂತೆ ಸಿರಿತನವು ಮಾಯವಾಗಬಹುದು ಎಂದು ಎಚ್ಚರಿಸುತ್ತಾ ಜನಪದ ಹೆಣ್ಣು ಮಗಳಿಗೆ ಬಂಗಾರ ನಿನಗ ಸ್ಥಿರವಲ್ಲ ಎಂದಿದ್ದಾಳೆ. ಸಿರಿವಂತಿಕೆಗಿಂತ ಗುಣವಂತಿಕೆಯಾಗೆಂದು ನೀತಿ ಹೇಳೋ ಮಾತಿದು. ಇನ್ನು ಗದ್ಯಪಾಠದಲ್ಲಿ ಹೋಗೋಣ.
ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅಂತಕ್ಕಂಥ ವಾಕ್ಯ ಇದೆ. ಆಯ್ಕೆ: ಈ ಪ್ರಸ್ತುತ ವಾಕ್ಯವನ್ನು ಸ್ತ್ರೀ ಸಂವೇದನಾ ಕಥೆಗಾರತಿಯಾದ ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಬದುಕು ಬದಲಿಸಬಹುದು ಎಂಬ ಬರಹದಿಂದ ಆಯ್ದುಕೊಂಡ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕಿ ತಮ್ಮ ಪತಿಗೆ ಹೇಳ್ತಾರೆ. ವಿವರಣೆ: ಲೇಖಕಿಯು ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲುತ್ತಿದ್ದ ತಮ್ಮ ಪತಿ ಕೀರ್ತಿಗೆ ಕಮಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರ ಶಸ್ತ್ರಚಿಕಿತ್ಸೆಯ ಅನುಭವಗಳನ್ನು ವಿವರಿಸುತ್ತಾರೆ. ನಂತರ ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಎಂದು ಹೇಳಿ, 1. ಮುದ್ದೇಗೌಡರಂತೆ ನೀರು ಕುಡಿಯದೆ ಪದೇ ಪದೇ ಆಪರೇಷನ್ಗೆ ಒಳಗಾಗೋದು, ಇಲ್ಲವೇ ಕಮಲಮ್ಮನಂತೆ ಚೆನ್ನಾಗಿ ನೀರು ಕುಡಿದು ಆರೋಗ್ಯವಾಗಿರೋದು ಎಂದು ತಮ್ಮ ಪತಿಗೆ ವಿವರಿಸುವ ಮಾತಿದು. ಇನ್ನು ಮುಂದಿನ ವಾಕ್ಯ: ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತೋದು. ಆಯ್ಕೆ: ಈ ವಾಕ್ಯವನ್ನು ಕನ್ನಡದ ಕಟ್ಟಾಳು ಡಾಕ್ಟರ್ ಹಾಮ ನಾಯಕ್ರವರು ಬರೆದಿರುವ ಕನ್ನಡವನ್ನು ಕಟ್ಟೋ ಕೆಲಸ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಶಿಕ್ಷಣ ಮಾಧ್ಯಮದ ಬಗ್ಗೆ ಲೇಖಕರು ಚರ್ಚಿಸುವಾಗ ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಶಿಕ್ಷಣ ಮಾಧ್ಯಮದ ವಿಚಾರವಾಗಿ ನಾಯಕರು ಪ್ರತಿಪಾದಿಸುತ್ತಾ ಇಂಗ್ಲಿಷನ್ನು ಭಾಷೆಯನ್ನಾಗಿಸಿ ಕಲಿಸಿ ವಿಷಯಗಳನ್ನು ತಮ್ಮ ಭಾಷೆಗಳಲ್ಲಿ ಕಲಿಯಬೇಕೆನ್ನುತ್ತಾರೆ. ಕನ್ನಡ ಮಾಧ್ಯಮವೆಂದರೆ ಇಂಗ್ಲಿಷನ್ನು ಕಲಿಸಬಾರದೆಂದಲ್ಲ. ನಮ್ಮ ಭಾಷೆಯಲ್ಲಿ ಓದಿದ್ದ ಮೈಗೆ ಹತ್ತೋದು ಅದಕ್ಕೆ ಉದಾಹರಣೆಯಾಗಿ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದ ಡಾಕ್ಟರ್ CN ರಾವ್ರವರನ್ನು ಕೊಡ್ತಾರೆ. ಮಾತೃಭಾಷೆಯನ್ನು ಸ್ಪಷ್ಟವಾಗಿ ಕಲಿತರೆ ಇನ್ನಿತರ ವಿಷಯಗಳನ್ನು ಸುಲಭವಾಗಿ ಕಲಿಯಬಹುದು ಎಂಬ ಅರಿವು ಕೂಡ ಅದರಲ್ಲಿದೆ. 34ನೇ ಪ್ರಶ್ನೆ: ಈತನ ಈಜಿಗೆ ಮೀನುಗಳೇ ನಾಚಬೇಕು ಅಂತ ಇದೆ. ಆಯ್ಕೆ: ಈ ಪ್ರಸ್ತುತ ವಾಕ್ಯವನ್ನು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕಿ ಡಾಕ್ಟರ್ H. ನಾಗವೇಣಿ ಅವರು ಬರೆದಿರುವ ಮೀಯುವ ಆಟ ಕಥಾ ಸಂಕಲನದಿಂದ ಆಯ್ದ ಧನಿಗಳ ಬೆಳ್ಳಿ ಲೋಟ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಬಾಲಕನ ಗುಡ್ಡನ ಬಗ್ಗೆ ಕಥೆಗಾರತಿ ಹೇಳೋ ಮಾತಿದು. ವಿವರಣೆ: ಒಂದು ದಿನ ಮುಂಜಾನೆ ಬಾಲಕ ಗುಡ್ಡನು ರಭಸದಿಂದ ಹರಿತಕ್ಕಂಥ ಶಾಂಭವಿ ಹೊಳೆಯ ಅಂಚಿನಲ್ಲಿ ಧನಿಗಳ ಮುಸುರೆ ಪಾತ್ರೆಗಳನ್ನು ತೊಳೆಯುತ್ತಿದ್ದ. ಹಿಂದಿನ ದಿನ ರಾತ್ರಿ ವಿಷ್ಣುಮೂರ್ತಿ ದೇವಾಲಯದಲ್ಲಿ ನಡೆದ ಹರಿಕಥಾ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ನಗುತ್ತಾ ಪಾತ್ರೆ ತೊಳೆಯುತ್ತಿರುವಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ಹೊಳೆಗೆ ಜಾರಿದ. ಸಣ್ಣ ಹುಡುಗನಾದರೂ ಚೆನ್ನಾಗಿ ಈಜಿ ಬಲ್ಲವನಾಗಿದ್ದ ಗುಡ್ಡನು ಈಜಿ ದಡ ಸೇರಿದ. ಅವನ ಈಜಿನ ವೈಖರಿಗೆ ಮೀನುಗಳೇ ನಾಚಬೇಕೆಂದು ಲೇಖಕಿಯವರು ಹೇಳಿದ್ದಾರೆ. ಇನ್ನು ದೀರ್ಘ ಗದ್ಯಕ್ಕೆ ಹೋಗೋಣ. ಸೊ ಅದೇನಿದೆಪ್ಪ ಅಂತಂದರೆ, ಫಸ್ಟಲ್ಲಿ ಕೇವಲ ಒಂದೇ ಬರಿಬೇಕು, 2 ವಾಕ್ಯ ಇದ್ದಾವೆ. ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಇದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ನಿರೂಪಕರು ಫಾರೆಸ್ಟ್ ಆಫೀಸರ್ ನಾಗರಾಜನಿಗೆ ಕೇಳಿದ ಮಾತಿದು. ವಿವರಣೆ: ನಿರೂಪಕರಿಂದ ಕೊಡಲಿಯನ್ನು ಕೇಳಿ ಪಡೆದಿದ್ದ ದುರ್ಗಪ್ಪ ಮತ್ತೆ ಅದನ್ನು ತಂದು ಕೊಟ್ಟಿರಲಿಲ್ಲ. ವಿಚಾರಿಸಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಸೀಸ್ ಮಾಡಿರುವ ವಿಷಯವನ್ನು ದುರ್ಗಪ್ಪ ಹೇಳ್ತಾನೆ. ನಿರೂಪಕರು ಅದು ಹೇಗೆ ನನ್ನ ಕೊಡಲಿಯನ್ನು ಕಿತ್ಕೊಂಡಿದ್ದಾರೆ, ಆಫೀಸಿಗೆ ಹೋಗಿ ಒಂದು ಮಾತು ಕೇಳ್ತೀನಿ ಎಂದು ದುರ್ಗಪ್ಪನೊಡನೆ ಆಫೀಸಿಗೆ ಬಂದು ನಾಗರಾಜ್ನನ್ನು ನಿಮ್ಮ ಡಿಪಾರ್ಟ್ಮೆಂಟಿನವರು ಮರ ಕಡಿದರೆ ಆತನ ಮೇಲೆ ಕ್ರಮ ಕೈಗೊಳ್ಳಿ, ನನ್ನ ಕೊಡಲಿ ಯಾಕೆ ನಿಮ್ಮ ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳ್ತಾರೆ. ನಿರೂಪಕರಿಗೆ ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಇರುವುದನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಲಾಸ್ಟ್ ವಾಕ್ಯ: ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕಿರುಗೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಫಾರೆಸ್ಟ್ ನಾಗರಾಜ್ ನಿರೂಪಕರಿಗೆ ಹೀಗೆಂದು ಹೇಳ್ತಾನೆ. ವಿವರಣೆ: ನಿರೂಪಕರು ಫಾರೆಸ್ಟರ್ ನಾಗರಾಜನ ಕಚೇರಿಗೆ ಬಂದು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳ್ತಾರೆ. ಅದಕ್ಕೆ ನಾಗರಾಜ್ ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ ಎಂದು ಹೇಳಿ ನಾಳೆ ಕೋರ್ಟಿನಲ್ಲಿ ಯಾವುದರಿಂದ ಮರ ಕಡಿಯುತ್ತಿದ್ದೇನೆಂದು ಪ್ರಶ್ನಿಸಿದರೆ ಹಾಜರುಪಡಿಸಲು ವೆಪನ್ ಮುಖ್ಯವಾದುದರಿಂದ ದುರ್ಗಪ್ಪನ ಕೊಡಲಿಯನ್ನು ಕಿತ್ತುಕೊಂಡಿದ್ದರುವುದಾಗಿ ತಿಳಿಸ್ತಾರೆ. ಇನ್ನು ದೀರ್ಘ ಉತ್ತರದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.